ಲಿಟ್ರಲಿ 9 ಗಂಟೆಗಳ ಕಾಲ ಕಷ್ಟಪಟ್ಟು ಬ್ಯಾಟರಿ ಡ್ರೈನ್ ಟೆಸ್ಟ್ ಅನ್ನ ಮಾಡಿದೀವಿ. ಏನಪ್ಪಾ ಅಂದ್ರೆ ಇತ್ತೀಚೆಗೆ ಎಲ್ಲಾ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಕೂಡ ತುಂಬಾ ತಿನ್ನಾಗಿರುವಂತಹ ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ S25 ಎಡ್ಜ್ ಅನ್ನ ಲಾಂಚ್ ಮಾಡಿದ್ರೆ ಆಪಲ್ ನವರು ಐಫೋನ್ ಏರ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಗ್ಯಾಲಕ್ಸಿ S25 ಎಡ್ಜ್ ಅಲ್ಲಿ ಬರೀ 3900 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೆ ಈ ಐಫೋನ್ ಏರ್ ಅಲ್ಲಿ ಕೇವಲ 3149 mAh ಕೆಪಾಸಿಟಿ ಬ್ಯಾಟ್ರಿ. ಈ ಒಂದು ಫೋನ್ಗಳಲ್ಲಿ ಯಾವ ಲೆವೆಲ್ಗೆ ಬ್ಯಾಟ್ರಿ ಕಾಂಪ್ರಮೈಸ್ ಆಗಿದೆ, ನೀವೇನಾದರೂ ಈ ಫೋನ್ನ ಪರ್ಚೇಸ್ ಮಾಡಿದ್ರೆ ಎಷ್ಟು ಗಂಟೆಗಳ ಕಾಲ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡಿದ್ದೀವಿ. 9 ಗಂಟೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಈ ಫೋನ್ಗಳನ್ನು ಬ್ಯಾಟ್ರಿ ಡ್ರೈನ್ ಮಾಡಿದ್ದೀವಿ ಆಯಿತಾ. ವಿಡಿಯೋ ನೋಡಿಕೊಂಡು, ಗೇಮ್ ಮಾಡಿಕೊಂಡು, ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಎಲ್ಲದನ್ನೂ ಟೆಸ್ಟ್ ಮಾಡಿದ್ದೀವಿ. ಇದನ್ನು ಕಂಪೇರ್ ಮಾಡೋದಕ್ಕೆ ಒಂದು ನಾರ್ಮಲ್ ಫೋನ್ನ ಸಹ ಇಟ್ಕೊಂಡಿದ್ದೀವಿ ಆಯಿತಾ. OnePlus 13 ದಪ್ಪ ಇದೆ ಫೋನು, ಬ್ಯಾಟ್ರಿ ದೊಡ್ಡದಾಗಿದೆ. ನಾರ್ಮಲಿ ಈ ಫೋನ್ ಬದಲು ಈ ಫೋನ್ ತೊಗೊಂಡ್ರೆ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಬರುತ್ತೆ ಕಂಪೇರ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಫೋನ್ ಇದೆ ಆಯಿತಾ, ಇದು ಒಂದು ರೀತಿ ಹೈಯರ್ ಮಿಡ್ ಆ್ಯಂಡ್ ಸ್ಮಾರ್ಟ್ ಫೋನು. ಒಂದು 25,000 30,000 ರೇಂಜಲ್ಲಿರುವಂಥ ಸ್ಮಾರ್ಟ್ ಫೋನು. ನಮಗೆ ಈ ಒಂದು OnePlus 13ನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೆ ಇದು ಫ್ಲಾಗ್ಶಿಪ್ ಆಬ್ವಿಯಸ್ಲಿ ಒಂದು 60,000 ರೂಪಾಯಿ ಆಗುತ್ತೆ. ಅದೇ ಒಂದು 30,000 ರೂಪಾಯಿ ಫೋನಲ್ಲಿ 7300 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಇದು iQOO Z10 ಆಯಿತಾ. ಸೊ ಈ ಫೋನಲ್ಲಿ 7300 mAh ಕೆಪಾಸಿಟಿ ಬ್ಯಾಟ್ರಿ, ಇಷ್ಟು ದೊಡ್ಡ ಬ್ಯಾಟ್ರಿ ಇರೋದ್ರಿಂದ ನಮಗೆ ಎಷ್ಟು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಲಿಟ್ರಲಿ ಈ ಎಲ್ಲ ಫೋನ್ಗಳದ್ದು ಸಹ ಬ್ಯಾಟ್ರಿಯನ್ನು ಕಂಪೇರ್ ಮಾಡ್ತೀನಿ. ನಾನಂತೂ ಈ ಎರಡು ತಿನ್ನಾಗಿರುವಂಥ ಸ್ಮಾರ್ಟ್ ಫೋನ್ಗಳು ಎಷ್ಟು ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ನಾವು ಈ ಒಂದು ಟೆಸ್ಟಲ್ಲಿ ಟೋಟಲ್ 4 ರೀತಿಯ ಯೂಸೇಜನ್ನು ಮಾಡ್ತೀವಿ. ಮೊದಲನೇದಾಗಿ ಈ ಎಲ್ಲ ಫೋನ್ಗಳಲ್ಲಿ 3 ಸಲ ಬ್ಯಾಕ್ ಟು ಬ್ಯಾಕ್ ಅಂತುತು ಬೆಂಚ್ ಮಾರ್ಕನ್ನು ಚೆಕ್ ಮಾಡುವಂಥದ್ದು. ಈ ಅಂತುತು ಬೆಂಚ್ ಮಾರ್ಕ್ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಟಾಸ್ಕನ್ನು ಮಾಡುತ್ತೆ. ಅದರಿಂದ ಬ್ಯಾಟ್ರಿ ತುಂಬ ಬೇಗ ಡ್ರೈನ್ ಆಗುತ್ತೆ ಆಯಿತಾ. ಸೊ 3 ಸಲ ಬ್ಯಾಕ್ ಟು ಬ್ಯಾಕ್ ಅಂತುತು ಸ್ಕೋರ್ ಆದಮೇಲೆ 2 ಗಂಟೆಗಳ ಕಾಲ 4K ವಿಡಿಯೋನ ಯೂಟ್ಯೂಬಲ್ಲಿ ನೋಡುವಂಥದ್ದು. ಕಂಟಿನ್ಯೂಸ್ ಆಗಿ 2 ಗಂಟೆ. ಇನ್ ಕೇಸ್ ನಾವಾದ್ರು ಮೂವಿ ನೋಡ್ತಾ ಇದ್ದೀವಿ ಅಂದರೆ 2 ಗಂಟೆ ನೋಡ್ತೀವ. ಸೊ ಅದೇ ರೀತಿ 2 ಗಂಟೆ ಕಂಟಿನ್ಯೂಸ್ ಆಗಿ 4K ವಿಡಿಯೋನ ಈ ಫೋನ್ಗಳಲ್ಲಿ ನೋಡುವಂಥದ್ದು. ನೆಕ್ಸ್ಟು ಒಂದು 4K 60 FPS-ನಲ್ಲಿ 30 ನಿಮಿಷ ವಿಡಿಯೋ ರೆಕಾರ್ಡ್ ಮಾಡ್ತೀವಿ. ಈ ಫೋನ್ಗಳಲ್ಲಿ 4K 60 FPS-ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಆಯಿತಾ. ಬಟ್ ಈ ಐಕೋನಲ್ಲಿ 4K 60 FPS ಇಲ್ಲ. ಸೊ 4K 30 FPS-ನಲ್ಲಿ ಈ ಐಕೋನಲ್ಲಿ ರೆಕಾರ್ಡ್ ಮಾಡ್ತೀವಿ. ಉಳಿದಿದ್ದೆಲ್ಲ 4K 60 FPS. ಅದಾದಮೇಲೆ ಕಂಟಿನ್ಯೂಸ್ ಆಗಿ 30 ನಿಮಿಷ ಗೇಮ್ ಆಡ್ತೀವಿ. ಸಬ್ವೇ ಸರ್ಫರ್ ಆಯಿತಾ, ಹೆವಿ ಗ್ರಾಫಿಕ್ ಓರಿಯೆಂಟೆಡ್ ಗೇಮ್ ಆಡಲ್ಲ. ಸಬ್ವೇ ಸರ್ಫರ್ನ ಕಂಟಿನ್ಯೂಸ್ ಆಗಿ 30 ನಿಮಿಷ ಆಡ್ತೀವಿ. ಸೊ ಇದೆಲ್ಲ ಮಾಡಿದ ಮೇಲೆ ಯಾವ ಫೋನ್ದು ಬ್ಯಾಟ್ರಿ ಬೇಗ ಹೊಗೆ ಹಾಕೊಳ್ಳುತ್ತೆ, ಯಾವ ಡೆಡ್ ಆಗುತ್ತೆ ಫಸ್ಟು ಬ್ಯಾಟ್ರಿ, ಸೊ ಎಲ್ಲದನ್ನು ಕೂಡ 100% ಚಾರ್ಜ್ ಮಾಡಿ. ಸೊ ಬನ್ನಿ ಡೈರೆಕ್ಟಾಗಿ ಬ್ಯಾಟ್ರಿ ಡ್ರೈನ್ ಟೆಸ್ಟನ್ನು ಮಾಡೋಣ. ಮೊದಲನೇ ಟೆಸ್ಟು ಬ್ಯಾಕ್ ಟು ಬ್ಯಾಕ್ 3 ಸಲ ಅಂತುತು ಬೆಂಚ್ ಮಾರ್ಕನ್ನು ಚೆಕ್ ಮಾಡುವಂಥದ್ದು. ಮೊದಲನೇ ಸಲ ಅಂತುತು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಾಗ ಹೈಯೆಸ್ಟ್ ಬ್ಯಾಟ್ರಿ ಡ್ರೈನ್ ಆಗಿದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್. ಲಿಟ್ರಲಿ 7% ಬ್ಯಾಟ್ರಿ ಡ್ರೈನ್ ಆಯಿತು. ನೆಕ್ಸ್ಟ್ ಹೈಯೆಸ್ಟ್ ಡ್ರೈನ್ ಆಗಿದ್ದು OnePlus 13ನಲ್ಲಿ. ಆಶ್ಚರ್ಯ ಆಯ್ತು ನನಗೆ. ಈ ಐಫೋನಲ್ಲಿ ಆ್ಯಕ್ಚುಲಿ ಎಲ್ಲದಕ್ಕಿಂತ ಕಡಿಮೆ ಬ್ಯಾಟ್ರಿ ಇರೋದು ಇದರಲ್ಲೇ, ಬಟ್ ಅದೇ ಅಷ್ಟೊಂದು ಬ್ಯಾಟ್ರಿ ಡ್ರೈನ್ ಆಗಿಲ್ಲ. ಸೊ OnePlus ಲಿಟ್ರಲಿ 5% ಬ್ಯಾಟ್ರಿ ಡ್ರೈನ್ ಆದರೆ, ನೆಕ್ಸ್ಟು ಐಫೋನ್ ಏರ್ ಇದರಲ್ಲಿ 4% ಬ್ಯಾಟ್ರಿ ಡ್ರೈನ್ ಆಯಿತು. ಸೊ ಈ iQOO Z10ನಲ್ಲಿ ಬರೀ 3% ಬ್ಯಾಟ್ರಿ ಡ್ರೈನ್ ಆಯಿತು. ಸೊ ಎರಡನೇ ಬೆಂಚ್ ಮಾರ್ಕನ್ನು ನಾವು ಮಾಡಿದಾಗ ಈ ಒಂದು ಗ್ಯಾಲಕ್ಸಿ S25 ಎಡ್ಜಲ್ಲಿ ಇನ್ನೂ ಜಾಸ್ತಿ ಬ್ಯಾಟ್ರಿ ಡ್ರೈನ್ ಆಯಿತು ಆಯಿತಾ. ಲಿಟ್ರಲಿ ಎರಡೇ ಟೆಸ್ಟಿಗೆ 15% ಹೊಗೆ ಹಾಕೊಂತು. ನೆಕ್ಸ್ಟು ಐಫೋನ್ ಏರಲ್ಲಿ ಟೋಟಲ್ 13% ಹೊಗೆ ಹಾಕೊಂಡ್ರೆ OnePlus 13ನಲ್ಲಿ 15% ಹೊಗೆ ಹಾಕೊಂತು. ಮತ್ತು iQOO Z10ನಲ್ಲಿ 8% ಬ್ಯಾಟ್ರಿ ಡ್ರೈನ್ ಆಯಿತು. ಟೋಟಲ್ ಈ 3 ಟೆಸ್ಟನ್ನು ಅಂತದ್ದು ಬೆಂಚ್ ಮಾರ್ಕನ್ನು 3 ಸಲ ಬ್ಯಾಕ್ ಟು ಬ್ಯಾಕ್ ಮಾಡಾದಮೇಲೆ ನಮಗೆ ಬಂದಂಥ ರಿಸಲ್ಟು ಹೈಯೆಸ್ಟ್ ಬ್ಯಾಟ್ರಿ ಡ್ರೈನ್ ಆಗಿದ್ದು ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ಗ್ಯಾಲಕ್ಸಿ S25 ಎಡ್ಜು ಮತ್ತು OnePlus 13 ಎರಡು ಫೋನ್ಗಳಲ್ಲಿ 20% ಬ್ಯಾಟ್ರಿ ಡ್ರೈನ್ ಆಯಿತು. ಶಾಕಿಂಗ್ಲಿ ಐಫೋನ್ ಏರಲ್ಲಿ ಬರೀ 18% ಬ್ಯಾಟ್ರಿ ಡ್ರೈನ್ ಆದರೆ iQOO Z10ನಲ್ಲಿ ಕೇವಲ 13% ಬ್ಯಾಟ್ರಿ ಡ್ರೈನ್ ಆಯಿತು. ರೀಸನ್ ತುಂಬ ಸಿಂಪಲ್ ಆಯಿತಾ. ಈ iQOO Z10ನಲ್ಲಿ ಒಂಥರ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಇದ್ದರೆ ಈ ಉಳಿದ ಸ್ಮಾರ್ಟ್ಫೋನ್ಗಳಲ್ಲಿ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಇದೆ. ಈ ಎಡ್ಜಲ್ಲಿ ನಮಗೆ 8 ಎಲೈಟ್ ಇದೆ. ಈ ಕಡೆ ಐಫೋನಲ್ಲಿ ಬಯೋನಿಕ್ A19 Pro ಇದೆ. ಈ ಕಡೆ OnePlusನಲ್ಲಿ ನಮಗೆ 13ನಲ್ಲಿ ಇದರಲ್ಲಿ ಕೂಡ 8 ಎಲೈಟ್ ಇದೆ.
ಬಟ್ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಇದೆ ಆಯ್ತಾ. ಅದರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಈ ಒಂದು ಪ್ರೊಸೆಸರ್ ಕಡಿಮೆ ಮಾಡುತ್ತೆ, ಜೊತೆಗೆ ಅಂತದ್ದು ಸ್ಕೋರ್ನ ಚೆಕ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಈ 3 ಫೋನ್ಗಳದ್ದು ಅಂತದ್ದು ಸ್ಕೋರ್ ಆಗೋಗಿರ್ತಿತ್ತು, ಬಟ್ ಈ iQOO Z10 ಇನ್ನೂ ಟೈಮ್ ತಗೊಂಡು ನಿಧಾನಕ್ಕೆ ಅಂತದ್ದು ಸ್ಕೋರ್ನ ಫಿನಿಶ್ ಮಾಡ್ತಾ ಇತ್ತು ಆಯ್ತಾ. ಅದರಿಂದನೇ ಇವೆಲ್ಲ ಐಡಲ್ನಲ್ಲಿ ಸ್ವಲ್ಪ ಜಾಸ್ತಿ ಬ್ಯಾಟ್ರಿ ಕನ್ಸಂಪ್ಷನ್ನ ಮಾಡ್ತಾ ಇತ್ತು ಆಯ್ತಾ. ನೆಕ್ಸ್ಟ್ ರೌಂಡ್ಗೆ ಹೋಗೋಣ. 4K ವಿಡಿಯೋನ 2 ಗಂಟೆಗಳ ಕಾಲ ಯೂಟ್ಯೂಬ್ನಲ್ಲಿ ನೋಡುವಂಥದ್ದು ಒಂದು ಮೂವಿ ನೋಡ್ದಂಗೆ ಆಯ್ತಾ. ಈ ಒಂದು ಟೆಸ್ಟನ್ನು ಮಾಡಾದ್ಮೇಲೆ ಶಾಕಿಂಗ್ ರಿಸಲ್ಟು, ಈ ಐಫೋನ್ ಏರ್ದು ಬ್ಯಾಟ್ರಿ ಕಿತ್ಕೊಂಡು ಹೋಗಾಗಿದ್ದು ಆಯ್ತಾ. ಲಿಟ್ರಲಿ ಈ ವಿಡಿಯೋ ನೋಡಿ ಮುಗಿಸೋ ಅಷ್ಟರಲ್ಲಿ 2 ಗಂಟೆ 38% ಬ್ಯಾಟ್ರಿಗೆ ಬಂದು ಕೂತಿತ್ತು ಈ ಐಫೋನ್ ಏರು. ಅದನ್ನು ಬಿಟ್ಟರೆ ಈ ಗ್ಯಾಲಕ್ಸಿ S25 ಎಡ್ಜು 43% ಬ್ಯಾಟ್ರಿಗೆ ಬಂದು ಕೂತಿತ್ತು. ನಂತರ OnePlus 13 50% ಬ್ಯಾಟ್ರಿಗೆ ಬಂದು ಕೂತಿತ್ತು. ಆಮೇಲೆ iQOO Z10 67% ಬ್ಯಾಟ್ರಿಗೆ ಬಂದು ಕೂತಿತ್ತು. ಈ ಒಂದು ಟೆಸ್ಟ್ ಆದಮೇಲೆ ನಾವು 4K 60 FPS ನಲ್ಲಿ 30 ನಿಮಿಷ ವಿಡಿಯೋ ರೆಕಾರ್ಡ್ ಮಾಡಿದ್ವು ಎಲ್ಲ ಫೋನ್ಗಳಲ್ಲಿ. ಸೊ ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಾದಮೇಲೆ ನಮಗೆ ಈ ಐಫೋನ್ ಏರಲ್ಲಿ ಬರೀ 21% ಬ್ಯಾಟ್ರಿ, ನಮಗೆ ಎಡ್ಜಲ್ಲಿ 30% ಬ್ಯಾಟ್ರಿ, OnePlus 13ನಲ್ಲಿ 38% ಬ್ಯಾಟ್ರಿ ಮತ್ತು iQOO Z10ನಲ್ಲಿ 4K 60 FPS ಇರಲಿಲ್ಲ. ಸೊ 4K 30 FPS ರೆಕಾರ್ಡ್ ಮಾಡಿದ್ವು. ಸೊ ಅದರಿಂದ ಬರೀ 7% ಬ್ಯಾಟ್ರಿ ಡ್ರೈನ್ ಆಯಿತು. ಸೊ 60% ಬ್ಯಾಟ್ರಿಗೆ ಬಂದು ಕೂತ್ಕೊಂತು. ಲಿಟ್ರಲಿ ಈ ಒಂದು ವಿಡಿಯೋ ನೋಡಬೇಕಾದ್ರೆ ಮತ್ತು ಈ 4K 60 FPS ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಅತಿ ಹೆಚ್ಚು ಬ್ಯಾಟ್ರಿ ಡ್ರೈನ್ ಆಗಿದ್ದು ಈ ಐಫೋನ್ ಏರ್ನಲ್ಲಿ. ನೆಕ್ಸ್ಟು ಈ 4 ಫೋನ್ಗಳಲ್ಲಿ 30 ನಿಮಿಷಗಳ ಕಾಲ ಈ ಸಬ್ವೇ ಸರ್ಫರ್ ಗೇಮನ್ನು ಆನ್ ಮಾಡಿಬಿಟ್ವು, ಅದೇ ಆಟೋಮೆಟಿಕ್ ಆಡ್ಕೋತಾ ಇರುತ್ತೆ. ಸೊ ಈ ಒಂದು ರೌಂಡಲ್ಲಿ ಮತ್ತೊಮ್ಮೆ ಹೈಯೆಸ್ಟ್ ಬ್ಯಾಟ್ರಿ ಡ್ರೈನ್ ಆಗಿದ್ದು ಈ ಆಪಲ್ನಲ್ಲಿ 21% ಇದ್ದಿದ್ದು 14%, ಅಂದರೆ ಒಂದು 8-9, ಅಂದರೆ ಒಟ್ಟಿಗೆ ಲೋಯೆಸ್ಟ್ ಇರೋದು ಆಪಲ್ ಆಯಿತಾ. ಸೊ ಐಫೋನ್ ಏರ್ 14% ಬಂದು ಕುತ್ಕೊಂತು. ಆಮೇಲೆ ಗ್ಯಾಲಕ್ಸಿ S25 ಎಡ್ಜು 21% ಬಂದು ಕುತ್ಕೊಂತು. ಐಫೋನ್ 13 32%, iQOO Z10 ಬರೀ 3% ಟ್ರೈನ್ ಆಗಿದ್ದು ಗುರು 57% ಬಂದು ಕುತ್ಕೊಂತು. ಸೊ ಮೊದಲನೇ ರೌಂಡು ಈ ಎಲ್ಲ ಫೋನ್ಗಳದ್ದು ಸಹ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ರೌಂಡ್ ಮತ್ತೊಮ್ಮೆ ಸೇಮ್ ರಿಪೀಟು ಆಯಿತಾ. ಈ 4 ಫೋನ್ಗಳಿಗೆ 3 ಸಲ ಅಂತದ್ದು ಬೆಂಚ್ ಮಾರ್ಕ್ ಸ್ಕೋರನ್ನು ಚೆಕ್ ಮಾಡೋದು ಆಯಿತಾ. ಈ ಒಂದು ಅಂತದ್ದು ಸ್ಕೋರನ್ನು ಚೆಕ್ ಮಾಡುವಾಗ ಮೊದಲನೇ ರೌಂಡಲ್ಲಿ ಈ 4 ಬ್ಯಾಟ್ರಿಗಳು ಸಹ 4 ಫೋನ್ಗಳು ಸಹ ಸರ್ವೈವ್ ಆದವು. ಬಟ್ 5ನೇ ಸಲ ಅಂದರೆ ಸೆಕೆಂಡ್ ರೌಂಡಲ್ಲಿ 2ನೇ ಸಲ ಅಂತದ್ದು ಸ್ಕೋರ್ನ ಚೆಕ್ ಮಾಡಬೇಕಾದ್ರೆ ಮೊದಲನೇ ಫೋನ್ ಹೊಗ್ಯಾಕೊಂತು. ಯಾವುದಪ್ಪ ಅಂತ ಅಂದರೆ ಗೆಸ್ ಮಾಡಿ, ಐಫೋನ್ ಏರ್ ಆಯಿತಾ. ಮೊದಲನೇ ಟೆಸ್ಟ್ ಮಾಡೋ ಟೈಮಲ್ಲಿ ಐಫೋನ್ ಏರ್ ಬರೀ 6% ಬ್ಯಾಟ್ರಿ ಇತ್ತು. 2ನೇ ಟೆಸ್ಟಲ್ಲಿ ಹೊಗ್ಯಾಕೊಂತು. ಇದು ಹೊಗ್ಯಾಕೊಂಡಾಗ ಈ ಒಂದು ಫೋನು ರನ್ ಆಗಿದ್ದು ಕೇವಲ 100% ಬ್ಯಾಟ್ರಿಯಿಂದ 4 ಗಂಟೆ 42 ನಿಮಿಷ. ನೀವೆಷ್ಟು ಯೂಸ್ ಮಾಡಿದ್ರೆ ಬರೀ 4 ಗಂಟೆ 42 ನಿಮಿಷ ಮಾತ್ರ ಈ ಫೋನ್ ಬ್ಯಾಟ್ರಿ ಬಾಳಿಕೆ ಬಂದಿದ್ದು. ಸೊ ಮೊದಲನೇ ರೌಂಡು ಎಲ್ಲ ಸರ್ವೈವ್ ಆದವು. 2ನೇ ಅಂತದ್ದು ಸ್ಕೋರಲ್ಲಿ ಐಫೋನ್ ಹೊಗೆ ಆಯಿತು. ನೆಕ್ಸ್ಟು 3ನೇ ಅಂತದ್ದು ಸ್ಕೋರಲ್ಲಿ ಈ ಗ್ಯಾಲಕ್ಸಿ S25 ಎಡ್ಜು ಹೊಗೆ ಹಾಕೊಂತು. ಸೊ ಮೊದಲನೇ ರೌಂಡಲ್ಲಿ S25 ಎಡ್ಜು 13% ಉಳ್ಕೊಂಡಿತ್ತು. 2ನೇ ರೌಂಡಲ್ಲಿ ಬರೀ 5% ಬ್ಯಾಟ್ರಿ ಉಳಿದಿತ್ತು. 3ನೇ ರೌಂಡಲ್ಲಿ ಕಂಪ್ಲೀಟ್ ಮಾಡ್ದಂಗೆ ಅರ್ಧಕ್ಕೇನೆ ಹೊಗೆ ಹಾಕೊಂತು, ಸ್ವಿಚ್ ಆಫ್ ಆಗೋಯ್ತು. ಸೊ ಇದು ಎಷ್ಟು ಬ್ಯಾಟ್ರಿ ಬಾಳಿಕೆ ಬಂತು ಅಂತ ಅಂದರೆ 4 ಗಂಟೆ 55 ನಿಮಿಷ. ಈ ಐಫೋನ್ ಏರ್ಗೂ ಮತ್ತು ಗ್ಯಾಲಕ್ಸಿ S25 ಎಡ್ಜಿಗೂ ಬ್ಯಾಟ್ರಿಯಲ್ಲಿ ಹೌದು MAHಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ನೋದು ಬಿಟ್ಟರೆ ನಿಮಗೆ ಡೇ ಟು ಡೇ ಯೂಸೇಜಲ್ಲಿ ಮೇಜರ್ ಡಿಫ್ರೆನ್ಸ್ ಇಲ್ಲ. ಎರಡು ಕೂಡ ಕಿತ್ತೋಗಿರುವಂಥ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡ್ತವೆ. ಈ ಐಫೋನ್ ಬರೀ 4 ಗಂಟೆ 42 ನಿಮಿಷ, ಇದು 4 ಗಂಟೆ 55 ನಿಮಿಷ, ಒಂದು 13 ನಿಮಿಷ ಜಾಸ್ತಿ ಬಂತು ಅಷ್ಟೇ ಈ ಒಂದು S25 ಎಡ್ಜು. ಸೊ ನೆಕ್ಸ್ಟು ಈ ರೌಂಡನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದು OnePlus 13 ಮತ್ತು iQOO Z10. ಈ OnePlus 13 3 ಅಂತದ್ದು ಸ್ಕೋರ್ 2ನೇ ರೌಂಡಲ್ಲಿ ಮುಗಿಸುವಷ್ಟರಲ್ಲಿ 7% ಮಾತ್ರ ಬ್ಯಾಟ್ರಿ ಉಳ್ಕೊಂಡಿದ್ದು, ಬರೀ 7%. ಬಟ್ ಈ iQOO Z10 43% ಬ್ಯಾಟ್ರಿ ಇತ್ತು. ಸೊ ನೆಕ್ಸ್ಟ್ ಮತ್ತೊಮ್ಮೆ ಈ ಉಳಿದ 2 ಫೋನ್ಗಳಲ್ಲಿ, ಇದು 2 ಡೆಡ್ ಆಗೋಯ್ತು ಬಿಡಿ, ಉಳಿದ 2 ಫೋನ್ಗಳಲ್ಲಿ ನಾವು ಯೂಟ್ಯೂಬ್ನಲ್ಲಿ 2 ಗಂಟೆಗಳ ಕಾಲ 4K ವಿಡಿಯೋನ ಪ್ಲೇ ಮಾಡಿದ್ವು. ಸೊ ಇದನ್ನು ಈ OnePlus ಕಂಪ್ಲೀಟ್ ಮಾಡಲಿಲ್ಲ. ಸೊ ಇದ್ದಿದ್ದೇ 7% ಹೆಂಗೆ ಕಂಪ್ಲೀಟ್ ಮಾಡುತ್ತೆ. ಸೊ ಫೈನಲಿ ಇದು ಸ್ವಿಚ್ ಆಫ್ ಆದಾಗ
ಈ ಒಂದು OnePlus 13 5 ಗಂಟೆ 59 ನಿಮಿಷ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಟ್ಟಿತ್ತು, ಸ್ಕ್ರೀನ್ ಆನ್ ಟೈಮನ್ನು ಕೊಟ್ಟಿತ್ತು. ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ಪೇ ಆಯಿತಾ. ನಾರ್ಮಲ್ ನಾವು ಫೋನ್ ಯೂಸ್ ಮಾಡಿದ್ರೆ ಇಷ್ಟೇ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಏನಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ನಾವು ಏನೋ ಒಂದು ರೀತಿ ಕಂಟಿನ್ಯೂಸ್ ಆಗಿ ಫೋನ್ ಯೂಸ್ ಮಾಡ್ತಾ ಇದ್ದೀವಿ, ಗ್ರಾಫಿಕ್ ಓರಿಯೆಂಟ್ ಕೆಲಸ ಮಾಡ್ತಾ ಇದ್ದೀವಿ, ವಿಡಿಯೋ ನೋಡ್ತಾ ಇದ್ದೀವಿ. ಸೊ ಎಲ್ಲದನ್ನು ನೋಡ್ಕೊಂಡು, ಅದು ಕೂಡ ವಾಲ್ಯೂಮ್ 100%, ಎಲ್ಲ ಫೋನ್ಗಳಲ್ಲೂ ಸಹ ವಾಲ್ಯೂಮನ್ನು 100% ಕೊಟ್ಟು ನಾವು ಟೆಸ್ಟ್ ಮಾಡಿರೋದು ಆಯಿತಾ. ನಾರ್ಮಲ್ ಯೂಸೇಜ್ ನಾವು ಹೆಂಗೆ ಮಾಡ್ತೀವಿ ಹಂಗೆ ಮಾಡಿದ್ದೀವಿ. ಸೊ ಇದು ಟೋಟಲ್ ಒಂದು 6 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಅಂತ ಅಂದರೆ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್. ಅದು ಕೂಡ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದು ಇಷ್ಟು ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಟ್ಟಿದೆ. ಸೊ ಈಗ ಉಳಿದಿದ್ದು ಈ iQOO Z10 ಒಂದನೇ. ಸೊ ಈ iQOO Z10 ನೆಕ್ಸ್ಟು ಈ ಒಂದು 2 ಗಂಟೆ ಕಂಟಿನ್ಯೂಸ್ ಆಗಿ 4K ವಿಡಿಯೋ ನೋಡಾದಮೇಲೆ 22% ಬ್ಯಾಟ್ರಿಯನ್ನು ಉಳಿಸ್ಕೊಂಡಿತ್ತು. 22% ಸ್ಟಿಲ್ ಬ್ಯಾಟ್ರಿ ಉಳಿದಿತ್ತು. ಅದಾದಮೇಲೆ ನಾವು 4K 30 FPS 30 ನಿಮಿಷ ಈ ಒಂದು iQOOನಲ್ಲಿ ವಿಡಿಯೋ ರೆಕಾರ್ಡಿಂಗನ್ನು ಮಾಡಿದ್ವು. ಅದರಲ್ಲಿ ಮತ್ತೊಮ್ಮೆ 11% ಬ್ಯಾಟ್ರಿ ಡ್ರೈನ್ ಆಯಿತು. ಸೊ ಅದನ್ನು ಮುಗಿಸೋಷ್ಟರಲ್ಲಿ 11% ಬ್ಯಾಟ್ರಿ ಉಳ್ಕೊಂಡಿತ್ತು. ಅದಾದಮೇಲೆ 30 ನಿಮಿಷ ಸಬ್ವೇ ಸರ್ಫರ್ ಗೇಮನ್ನು ಸಹ ಆಡಿದ್ವು. ಆಗಲೂ ಸಹ ಬ್ಯಾಟ್ರಿ ಉಳ್ಕೊಂಡು ಬರೀ 2% ಹೋಯಿತು. ಸೊ ಗೇಮನ್ನು ಆಡೋದ ಮೇಲೂ ಸಹ 9% ಬ್ಯಾಟ್ರಿ ಉಳ್ಕೊಂಡಿತ್ತು ಈ ಒಂದು iQOO Z10 ಆದಮೇಲೆ 3ನೇ ರೌಂಡ್ ಅಂತದ್ದು ಬೆಂಚ್ ಮಾರ್ಕಿಗೆ ಬಂದ್ವು. ನಾವು ಅನ್ಕೊಂಡಿರಲಿಲ್ಲ ಇಲ್ಲಿ ತನಕ ಸರ್ವೈವ್ ಆಗುತ್ತೆ ಅಂತ. 3ನೇ ರೌಂಡ್ ಮತ್ತೊಮ್ಮೆ 2 ರೌಂಡ್ ಈ iQOO ಕಂಪ್ಲೀಟ್ ಮಾಡ್ತು. 3ನೇ ರೌಂಡ್ ಅಂತದ್ದು ಬೆಂಚ್ ಮಾರ್ಕಿಗೆ ಬಂದು. ಮೊದಲನೇ ಸಲ ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಾಗ iQOO Z10 ಬರೀ 3% ಬ್ಯಾಟ್ರಿ ಡ್ರೈನ್ ಆಯಿತು. 9% ಇದ್ದಿದ್ದು 6% ಆಯಿತು, ಸರ್ವೈವ್ ಆಯಿತು. 2ನೇ ಅಂತದ್ದು ಸ್ಕೋರನ್ನು ಚೆಕ್ ಮಾಡೋದು 6%ಇಂದ 1%ಗೆ ಬಂತು. ಸೊ ಅಲ್ಟಿಮೇಟ್ಲಿ 3ನೇ ಅಂತದ್ದು ಸ್ಕೋರನ್ನು ಅದು ಚೆಕ್ ಮಾಡಲಿಲ್ಲ ಆಯಿತಾ, ಮುದ್ದಕ್ಕೆ ಸ್ಟಾಪ್ ಆಯಿತು. ನೀವು ನಂಬಲ್ಲ, ಈ ಒಂದು iQOO Z10 ಸ್ವಿಚ್ ಆಫ್ ಆದಾಗ ನಮಗೆ ಇದು ಎಷ್ಟು ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡ್ತು ಅಂತ ಅಂದರೆ 9 ಗಂಟೆ 8 ನಿಮಿಷ. 9 ಗಂಟೆ 8 ನಿಮಿಷ ಆದರೆ ಲೆಕ್ಕ ಹಾಕೊಳ್ಳಿ. ಕ್ರೇಜಿ ಗುರು ಯಪ್ಪ. 9 ಗಂಟೆ 8 ನಿಮಿಷ, ಅದರಲ್ಲೂ ಕೂಡ 60% ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿ ಇದು ಸ್ವಿಚ್ ಆಫ್ ಆಗಿದ್ದು. ಸೊ ಎಲ್ಲದನ್ನು ಕೂಡ ಮತ್ತೊಮ್ಮೆ ನಾವು ಟೈಮಿಂಗನ್ನು ನೋಡೋದಕ್ಕೆ ಹೋದರೆ ಶಾಕಿಂಗ್ ರಿಸಲ್ಟ್ಸು. ಅತಿ ಕಡಿಮೆ ಟೈಮನ್ನು ಕೊಟ್ಟಿದ್ದು ಈ ಐಫೋನ್ ಏರು 4 ಗಂಟೆ 42 ನಿಮಿಷ. ಆಮೇಲೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್ 4 ಗಂಟೆ 55 ನಿಮಿಷ. ಆಮೇಲೆ OnePlus 13 5 ಗಂಟೆ 59 ನಿಮಿಷ. ನೆಕ್ಸ್ಟ್ iQOO Z10 9 ಗಂಟೆ 8 ನಿಮಿಷ. ಆಲ್ಮೋಸ್ಟ್ ಈ 2 ಫೋನ್ಗಳಿಗಿಂತ ಆಲ್ಮೋಸ್ಟ್ ಡಬಲ್ ಬ್ಯಾಟ್ರಿ ಬ್ಯಾಕಪ್ಪನ್ನು ನಮಗೆ ಈ ಒಂದು iQOO Z10 ಕೊಡ್ತಾ ಇದೆ. ಸೊ ನಿಮಗೆ ಒಂದು ಅಂದಾಜು ಗೊತ್ತಾಗಿದೆ ಅನ್ಕೋತೀನಿ ಈ ಫೋನ್ಗಳು ಎಷ್ಟು ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ ಅಂತ ಆಯಿತಾ. ಸೊ ನೀವು ನಾರ್ಮಲ್ ಫೋನ್ ಏನು ಯೂಸ್ ಮಾಡ್ತೀರಾ ಆಲ್ಮೋಸ್ಟ್ ಒಂದು 30-40% ಕಡಿಮೆನೇ ಬ್ಯಾಟ್ರಿ ಬ್ಯಾಕಪ್ ಈ ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ಗಳು ಕೊಡೋದು. ಇನ್ನೊಂದು ವಿಷಯ ತಲೆಯಿಟ್ಕೊಬೇಕಾಗತ್ತೆ. ನಾನು ಈ 4 ಫೋನ್ಗಳಿಗೆ 5G ಸಿಮ್ಮನ್ನು ಹಾಕಿಲ್ಲ ನಾನು. ನೀವು 5G ಸಿಮ್ಮನ್ನು ಹಾಕ್ಕೊಂಡು 2 ಸಿಮ್ ಹಾಕ್ಕೊಂಡು ನೀವು ಯೂಸ್ ಮಾಡಿದ್ರೆ ಇನ್ನೂ ಕಿತ್ಕೊಂಡು ಬ್ಯಾಟ್ರಿ ಹೋಗುತ್ತೆ ಆಯಿತಾ. ವಿತೌಟ್ 5G ಸಿಮ್ಮೇ ಈ ಲೆವೆಲ್ ಬ್ಯಾಟ್ರಿ ಬ್ಯಾಕಪ್ ಕೊಟ್ಟಿದೆ ಅಂತ ಅಂದರೆ ಈ ಫೋನ್ಗಳು, ಈ ಸ್ಲಿಮ್ ಆಗಿರುವಂಥ ಫೋನ್ಗಳು, ಇನ್ನು 5G ಸಿಮ್ ಹಾಕಿದ್ರೆ ನೀವು 5G ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಅಥವಾ ಹೊರಗಡೆ ಎಲ್ಲ GPS ಯೂಸ್ ಮಾಡಿಕೊಂಡು ನೀವೇನಾದರೂ ಫೋನ್ ಯೂಸ್ ಮಾಡಿದ್ರೆ ಯಾವ ಲೆವೆಲ್ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡ್ಬೋದು ಅಂತ ಯೋಚನೆ ಮಾಡ್ಕೊಳ್ಳಿ. ಸೊ ಈ ವಿಷಯ ತಲೆಯಿಟ್ಕೊಳ್ಳಿ. ಈ ತಿನ್ನಾಗಿರುವಂಥ ಫೋನ್ಗಳು, ಈ ಗ್ಯಾಲಕ್ಸಿ ಎಡ್ಜ್ ಆಗಿರ್ಬೋದು ಅಥವಾ ಐಫೋನ್ ಏರ್ ಆಗಿರ್ಬೋದು, ಈ ಎರಡೂ ಕೂಡ ನಿಮಗೆ ಬ್ಯಾಟ್ರಿಯಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ ಆಯಿತಾ. ನಿಮ್ಮ ಒಂದಿನ ಕಂಪ್ಲೀಟ್ ಬ್ಯಾಟ್ರಿ ನಿಮಗೆ ಸಿಗೋದೇ ತುಂಬ ಕಷ್ಟ ಆಗುತ್ತೆ. ಈ ವಿಷಯ ತಲೆಯಿಟ್ಕೊಂಡು ನೀವು ಫೋನ್ನ ಪರ್ಚೇಸ್ ಮಾಡೋದು ಒಳ್ಳೆಯದು ಆಯಿತಾ. ನಾನು ಕಂಪೇರ್ ಮಾಡಬೇಕಾಗಿರೋದು 2 ಫೋನ್ ಅಷ್ಟೇ ಆಯಿತಾ. ಈ ಎಡ್ಜು ಮತ್ತು ಏರ್ ಎರಡನ್ನೇ ಕಂಪೇರ್ ಮಾಡಬೇಕಾಗಿದ್ದು. ಬಟ್ ನಿಮಗೆ ಒಂದು ರೆಫರೆನ್ಸ್ ಸಿಗಲಿ ಅಂದ್ಬಿಟ್ಟು ಈ 2 ಫೋನ್ ನಿಮ್ಮ ಪಕ್ಕದಲ್ಲಿ ಇಟ್ಟಿದ್ದೀನಿ ಅಷ್ಟೇ ನಾನು ಆಯಿತಾ. ಒಂದು ಅಂದಾಜು ಗೊತ್ತಾಗುತ್ತೆ ನಿಮಗೆ, ಈ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ನಿಮಗೆ ಒಂದು ಅಂದಾಜು ಗೊತ್ತಾಗಲಿ ಅಂತ ಮಾತ್ರ 2 ಫೋನ್ ಇಟ್ಟಿದ್ದು. ನಿಮಗೆ ಈಗ ಗೊತ್ತಾಗಿದೆ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಯಿತು ಅಂತ ಅನಿಸುತ್ತೆ. ಲಿಟ್ರಲಿ ಹೆವಿ ಕಷ್ಟಪಟ್ಟಿದ್ದೀವಿ ವಿಡಿಯೋ ಮಾಡೋದಕ್ಕೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಪರ್ಚೇಸ್ ಮಾಡಬೇಕು ಅನ್ನೋರ್ಗೂ ಕೂಡ ಇದನ್ನು ಕಳಿಸಿ, ಅವ್ರಿಗೂ ಯೂಸ್ ಆಗ್ಬೋದು. ಐ ಹೋಪ್ ಇದಿಷ್ಟ ಆಗಿದೆ. ನಿಮ್ಗೆ ಇಷ್ಟ ಕಾಮೆಂಟ್ ಮಾಡಿ. ಫ್ಯೂಚರ್ನಲ್ಲೂ ಕೂಡ ಈ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.